ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 77ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಅದು 2021ನೇ ಇಸವಿಯ ಡಿಸೆಂಬರ್ 1ನೇ ತಾರೀಕು. ಉದ್ಯೋಗಿಗಳು ಅವರವರ ಮನೆಯಲ್ಲಿ ರಜಾಕಾಲದಲ್ಲಿ ಇದ್ದರು. ಆ ಸಮಯದಲ್ಲಿ ಎಲ್ಲ ಉದ್ಯೋಗಿಗಳಿಗೆ ಕಂಪನಿಯಿಂದ ಒಂದು ಮೆಸೇಜ್ ಬರುತ್ತೆ, ಝೂಮ್ ಮೀಟಿಂಗ್ ಇದೆ, ಅಟೆಂಡ್ ಆಗಿ ಅಂತ. ಉದ್ಯೋಗಿಗಳು ಏನಂತ ಅಂದ್ಕೊಳ್ತಾರಂತಂದರೆ ಇದು ರಜಾಕಾಲದ ಸಭೆ ಅಂತ ಅಂದ್ಕೊಂಡಿದ್ರು, ಮೀಟಿಂಗನ್ನು ಅಟೆಂಡ್ ಆದರು. ಆದರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ತಾವೆಲ್ಲರೂ ಕೂಡ ಉದ್ಯೋಗ ಕಳೆದುಕೊಂಡಿರುವಂಥ ಸುದ್ದಿ. ನಿಮಗೆ ಗೊತ್ತಿರಲಿ, ಹಾಗೆ ಉದ್ಯೋಗ ಕಳೆದುಕೊಂಡಿದ್ದು ಒಬ್ಬಿಬ್ಬರಲ್ಲ, ಸುಮಾರು 900 ಉದ್ಯೋಗಿಗಳು ಒಂದು ಝೂಮ್ ಸಭೆಯಲ್ಲಿ ಅಟೆಂಡ್ ಆದ ಕಾರಣಕ್ಕಾಗಿ ಉದ್ಯೋಗವನ್ನು ಕಳ್ಕೊಂಡ್ಬಿಟ್ಟಿದ್ರು. ಹೌದು, ಸುಮಾರು 900 ಉದ್ಯೋಗಿಗಳಿಗೆ ಒಂದೇ ಒಂದು ವಿಡಿಯೋ ಕಾಲ್ನಲ್ಲಿ ಅವರ ಉದ್ಯೋಗ ತಕ್ಷಣದಿಂದಲೇ ಅಂತ್ಯಗೊಂಡಿದೆ ಎಂದು ವಿಶಾಲ್ ಗರ್ಗ್ ಘೋಷಿಸಿಬಿಟ್ಟಿದ್ದ. ವಿಶಾಲ್ ಗರ್ಗ್ ಅಂದರೆ ಬೇರೆ ಯಾರೂ ಅಲ್ಲ, ಬೆಟರ್ಕಾಮ್ ಕಂಪನಿಯ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವ್ಯಕ್ತಿ. ಅಂದಹಾಗೆ ಬೆಟರ್ಕಾಮ್ ಮೂಲತಃ ಅಮೆರಿಕದ ಮನೆ ಖರೀದಿ ಮತ್ತು ಗೃಹ ಸಾಲ ಮಾರ್ಟ್ಗೇಜ್ ಕ್ಷೇತ್ರದ ಫಿನ್ಟೆಕ್ ಕಂಪನಿ. ಇದರ ಮುಖ್ಯ ಕೆಲಸವನ್ನು ಸರಳವಾಗಿ ಹೇಳೋದಾದರೆ, ಮನೆ ಖರೀದಿಸಲು ಬೇಕಾದ ಸಾಲವನ್ನು ಆನ್ಲೈನ್ ಮೂಲಕ ವೇಗವಾಗಿ ಪಡೆಯಲು ಸಹಾಯ ಮಾಡುವಂಥ ಒಂದು ಕಂಪನಿ. ಅದೇ ಕಂಪನಿಯ CEO ಅವತ್ತು 2021ನೇ ಇಸ್ವಿಯಲ್ಲಿ ಬರೋಬ್ಬರಿ 900 ಜನರನ್ನು ಒಂದು ವಿಡಿಯೋ ಕಾಲ್ ಮೂಲಕ ಕೆಲಸದಿಂದ ತೆಗೆದುಹಾಕಿ ಬಿಟ್ಟಿದ್ದ. ಮಾರುಕಟ್ಟೆ ಪರಿಸ್ಥಿತಿ, ಕಾರ್ಯಕ್ಷಮತೆ ಮತ್ತು ಉತ್ಪಾದಕತೆ ಸೇರಿದಂತೆ ಹಲವು ಕಾರಣಗಳನ್ನು ಆ ದಿನ ಅವರು ಉಲ್ಲೇಖ ಮಾಡಿದ್ರು ಕೂಡ. ಈ ಝೂಮ್ ಕರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಗರ್ಗ್ ವಿರುದ್ಧ ಭಾರಿ ಆಕ್ರೋಶ ಅವತ್ತಿಗೆ ವ್ಯಕ್ತ ಆಗಿತ್ತು. ವಿಶೇಷವಾಗಿ ಕ್ರಿಸ್ಮಸ್ಗೂ ಕೆಲವೇ ವಾರಗಳ ಮುನ್ನ ಇಷ್ಟು ದೊಡ್ಡ ಸಂಖ್ಯೆಯ ಉದ್ಯೋಗಿಗಳನ್ನು ಒಂದೇ ವಿಡಿಯೋ ಕರೆಯಲ್ಲಿ ವಜಾಗೊಳಿಸಿದ ರೀತಿ ಇದೆಯಲ್ಲ, ಅದು ತೀವ್ರ ಟೀಕೆಗೆ ಗುರಿಯಾಗಿತ್ತು. ನಂತರ ವಿಶಾಲ್ ಗರ್ಗ್ ತಮ್ಮ ನಡೆಗೆ ಕ್ಷಮೆಯಾಚಿಸಿದ್ರು ಕೂಡ ಉದ್ಯೋಗಿಗಳನ್ನು ವಜಾಗೊಳಿಸುವ ನಿರ್ಧಾರ ತಮ್ಮದೇ ಆಗಿತ್ತು, ಆದರೆ ಅದನ್ನು ತಿಳಿಸಿದ ರೀತಿಯಲ್ಲಿ ಮಾತ್ರ ತಾವು ತಪ್ಪು ಮಾಡಿದ್ದೇವೆ ಅಂತ ಒಪ್ಪಿಕೊಂಡಿದ್ರು. ಈ ಘಟನೆಯ ನಂತರ ವಿಶಾಲ್ ಗರ್ಗ್ CEO ಸ್ಥಾನದಿಂದ ತಾತ್ಕಾಲಿಕವಾಗಿ ದೂರ ಸರಿಯಬೇಕಾಯಿತು. ಕಂಪನಿಯ ಬೋರ್ಡ್ ನಾಯಕತ್ವ ಮತ್ತು ಸಂಸ್ಥೆಯ ಸಂಸ್ಕೃತಿಯ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಹೇಳಿತ್ತು. ಆದರೆ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. 2026ಕ್ಕೆ ಬಂದಾಗ ಬೆಟರ್.ಕಾಮ್ಗೆ ಮತ್ತೊಂದು ದೊಡ್ಡ ನಾಯಕತ್ವ ಬದಲಾವಣೆ ಸಿಕ್ಕಿಬಿಟ್ಟಿತ್ತು. ಆಗಸ್ಟ್ 3, 2026ರಂದು ಡೇನಿಯಲ್ ಲೂಯಿಸ್ ಅವರನ್ನು ಇಂಟರಿಮ್ CEO ಆಗಿ ನೇಮಿಸಲಾಯಿತು. ಕಂಪನಿಯ ಅಧಿಕೃತ ಪ್ರಕಟಣೆಯ ಪ್ರಕಾರ ವಿಶಾಲ್ ಗರ್ಗ್ CEO ಹುದ್ದೆಯಿಂದ ಹೊರಬಂದು ಬೋರ್ಡ್ ಸದಸ್ಯರಾಗಿ ಮಾತ್ರ ಮುಂದುವರಿಯಲಿದ್ದರು. ಆದರೆ ಕೆಲವೇ ದಿನಗಳ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಯಿತು. ಆಗಸ್ಟ್ 14ರಂದು, ಅಂದರೆ ಮೊನ್ನೆ ಅಷ್ಟೇ, ಬೆಟರ್ ಹೋಮ್ ಆ್ಯಂಡ್ ಫಿನಾನ್ಸ್ ತನ್ನ ಬೋರ್ಡ್ ಪರವಾಗಿ ನೀಡಿದ ಹೇಳಿಕೆಯಲ್ಲಿ ವಿಶಾಲ್ ಗರ್ಗ್ ಅವರನ್ನು ಹೊರತುಪಡಿಸಿ ಬೋರ್ಡ್ನ ಉಳಿದ ನಿರ್ದೇಶಕರು ಏಕಮತದಿಂದ ವಿಶಾಲ್ ಗರ್ಗ್ ಅವರನ್ನು CEO ಹುದ್ದೆಯಿಂದ ಟರ್ಮಿನೇಟ್ ಮಾಡಿದ್ದಾರೆ ಅಂತ ತಿಳಿಸಿದೆ. ಬೋರ್ಡ್ ಪ್ರಕಾರ ಗರ್ಗ್ ಅವರ ನಿರ್ಧಾರ, ಸಾಮರ್ಥ್ಯ, ವರ್ತನೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಗಂಭೀರ ಆತಂಕಗಳಿವೆ. ಕಂಪನಿಯ ಹೇಳಿಕೆ ಪ್ರಕಾರ 2022ರಿಂದ ಕಂಪನಿಯ ಸಂಚಿತ GAAP ನಷ್ಟವು ಸುಮಾರು $1.5 ಬಿಲಿಯನ್ ಹೆಚ್ಚಾಗಿದೆ ಮತ್ತು ಅವರ ನಾಯಕತ್ವದ ಅವಧಿಯಲ್ಲಿ ಕಂಪನಿಯ ಷೇರಿನ ಬೆಲೆ 90%ಗಿಂತ ಹೆಚ್ಚು ಕುಸಿತಿದೆ. ಇಷ್ಟೇ ಅಲ್ಲ, ಕಂಪನಿಯ ಬೋರ್ಡ್ನ ಮತ್ತೊಂದು ಗಂಭೀರ ಆರೋಪ ಅಂತಂದರೆ 2026ರ ತ್ರೈಮಾಸಿಕ ವರದಿ ಸಲ್ಲಿಕೆಗೆ ಅಗತ್ಯವಿದ್ದ ಕೆಲವು ದಾಖಲೆಗಳನ್ನು ಸಮಯಕ್ಕೆ ಸಹಿ ಮಾಡಲು ಕೂಡ ಗರ್ಗ್ ನಿರಾಕರಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಕೆಲವು ಸಂವಹನಗಳಲ್ಲಿ ಅಮೆರಿಕದ ಸೆಕ್ಯುರಿಟೀಸ್ ಲಾ ಕೂಡ ಉಲ್ಲಂಘನೆಯಾಗಿರುವ ಸಾಧ್ಯತೆ ಇದೆ ಅನ್ನುವುದನ್ನು ಕಾನೂನು ಸಲಹೆಗಾರರು ವ್ಯಕ್ತಪಡಿಸಿದ್ದಾರೆ ಅಂತ ಕಂಪನಿ ಹೇಳಿದ್ದಾರೆ. ಇದೀಗ ಕಂಪನಿಯೇ CEO ಸ್ಥಾನದಿಂದ ವಜಾಗೊಳಿಸಿ ಬಿಟ್ಟಿದೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ, ವಿಶಾಲ್ ಗರ್ಗ್ ಈ ನಿರ್ಧಾರವನ್ನು ಸುಮ್ಮನೆ ಒಪ್ಪಿಕೊಂಡಿಲ್ಲ. ಅವರು ಮತ್ತೆ ಕಂಪನಿಯ ನಿಯಂತ್ರಣ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. 5 ಬೋರ್ಡ್ ನಿರ್ದೇಶಕರು ರಾಜೀನಾಮೆ ನೀಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದು, ಕೆಲವು ಪ್ರಮುಖ ಷೇರುದಾರರ ಬೆಂಬಲ ತಮ್ಮೊಂದಿಗಿದೆ ಅಂತ ಪ್ರತಿಪಾದನೆಗೆ ಇಳಿದಿದ್ದಾರೆ. ಅವರ ಪರವಾದವರು ಬೋರ್ಡ್ನ ಕೆಲವು ಆರೋಪಗಳನ್ನು ಪ್ರಶ್ನಿಸಿದ್ದಾರೆ ಕೂಡ. ಹೀಗಾಗಿ ಇದು ಕೇವಲ ಒಬ್ಬ CEOನ ವಜಾ ಪ್ರಕರಣ ಆಗಿ ಉಳಿದಿಲ್ಲ, ಇದು ಈಗ ಬೆಟರ್.ಕಾಮ್ನ ಬೋರ್ಡ್ ರೂಮ್ ಪವರ್ ಸ್ಟ್ರಗಲ್ ಆಗಿ ಬದಲಾಗಿದೆ. ಮುಂದೇನಾಗತ್ತೆ ಅನ್ನೋದನ್ನು ಕಾಲವೇ ನಿರ್ಧರಿಸಬೇಕು. ಏನೇ ಇರಲಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.